ಓಕೆ, ಒಂದು ಅಪಾರ್ಚುನಿಟಿ ಕಾಣಿಸ್ತಿದೆ ಕಾಲ್ ಸೈಡ್ಗೆ. ಜಸ್ಟ್ ಸಿ ಕ್ಯಾಂಡಲ್ ಕ್ಲೋಸ್ ಆಗಿ ಕನ್ಫರ್ಮೇಷನ್ ಆಯಿತು ಅಂದರೆ ಎಂಟ್ರಿ ತಗೋತೀನಿ. 24,100 ಕಾಲ್ ಆಗಿರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಈ ಥರ ಕನ್ಸಾಲಿಡೇಷನ್ ಆಗ್ತಿವೆ. ಓಕೆ, ಇಲ್ಲಿ ಕ್ಲೋಸ್ ಆಗ್ಬೇಕು ಕ್ಯಾಂಡಲ್ ಪ್ರಾಪರ್ ಆಗಿ. ದಿಸ್ ಪರ್ಟಿಕ್ಯುಲರ್ ಲೈನ್ ಮೇಲೆ ಕ್ಲೋಸ್ ಆಯಿತು ಅಂದರೆ ಟ್ರಯಾಂಗಲ್ ಬ್ರೇಕ್ಔಟ್ ಆಗುತ್ತೆ. ಐ ವಿಲ್ ಟೇಕ್ ಎಂಟ್ರಿ. ಈ ಸಪೋರ್ಟ್ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗುತ್ತೆ. ಓಕೆ, ಇಲ್ಲಾಂದರೆ ನಮ್ಮ ಎಸ್ ಎಲ್ ಇಟ್ ಆಗುತ್ತೆ. ಎಸ್ ಎಲ್ ಕೂಡ ಓಕೆ. ಜಸ್ಟ್ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ 30 ಸೆಕೆಂಡ್ಸ್ ಬಾಕಿ ಇದೆ. ಇಮಿಡಿಯೇಟ್ ಕ್ಲೋಸ್ ಆಗ್ತಿದ್ದಂಗೆ ಎಂಟ್ರಿ ತಗೋತೀನಿ. ಓಕೆ, ಸೊ ಐ ಆಮ್ ವೇಟಿಂಗ್ ಫಾರ್ ಕ್ಯಾಂಡಲ್ ಕ್ಲೋಸಿಂಗ್. ಓಕೆ, ವಿಕ್ ಬರಬಾರ್ದು, ಫುಲ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಪ್ರಾಪರ್ ಹೆಲ್ದಿ ಕ್ಯಾಂಡಲ್. ಐ ವಿಲ್ ಟೇಕ್ ಎಂಟ್ರಿ. ಓಕೆ, ಸೊ ವಿಕ್ ಬಿಡಬಾರ್ದು ಮೇಲ್ಗಡೆ. ವಿಕ್ ಬಿಡ್ತು ಅಂತಂದರೆ ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಕ್ಲೋಸ್ ಆಗಿದೆ. ಇದು ಚೂರು ರಿಸ್ಕ್ ಇದೆ, ಬಟ್ ವಿಲ್ ಟೇಕ್ ಎಂಟ್ರಿ. ಓಕೆ, ಒಂದು ಚೂರು ಬರಲಿ ರೀ, ಒಂದು ಚೂರು ರಿಟ್ರೇಸಿಗೆ ಬರಲಿ. ಒಂದು ಸೆಕೆಂಡ್. ಓಕೆ, ಎಂಟ್ರಿ ತೊಗೊಂಡಿರ್ತೀನಿ. ಓಕೆ, ಟ್ರಯಾಂಗಲ್ ಬ್ರೇಕ್ಔಟ್ ಆಗಿದೆ. ಸೊ ಪ್ರಾಪರ್ ಎಂಟ್ರಿ ಆಗಿರುತ್ತೆ. ವಿಲ್ಸಿ ನೋಡೋಣ. 20 ಪಾಯಿಂಟ್ಸು ಸ್ಟಾಪ್ ಲಾಸ್ ಇರುತ್ತೆ. 40 ಪಾಯಿಂಟ್ಸು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರೆ 30 ಪಾಯಿಂಟ್ಸ್ ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡೋಣ. ದಿಸ್ ಪರ್ಟಿಕ್ಯುಲರ್ ಏರಿಯಾ ಕೆಳಗಡೆ. ಓಕೆ, ಎಸ್ ಎಲ್ ಹಾಕ್ತೀನಿ ಫಸ್ಟ್. ಎಸ್ ಎಲ್ ಸೆಟ್ ಮಾಡೋಣ 6500. ಓಕೆ, 6500 ಎಸ್ ಎಲ್ ಇರುತ್ತೆ. ಟಿ ಪಿ ಇರುತ್ತೆ 40 ಪಾಯಿಂಟ್ಸ್. ವಿಲ್ಸಿ. ನನ್ನ ಪ್ರಕಾರ ಮಾರ್ಕೆಟು ಮೇಲ್ಗಡೆ ಹೋಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಓಕೆ, ಇದನ್ನೇನಾದರೂ ಬ್ರೇಕ್ ಆಯಿತು ಅಂದರೆ ಚೆನ್ನಾಗಿ ಬರುತ್ತೆ. ದಿಸ್ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಇಮಿಡಿಯೇಟ್ ಆಗಿ ರೆಸಿಸ್ಟೆನ್ಸ್ ಇದೆ. ಇದನ್ನು ಬ್ರೇಕ್ ಮಾಡಬೇಕು. ಬ್ರೇಕ್ ಆಯಿತು ಅಂದರೆ ಮಾರ್ಕೆಟು ಚೆನ್ನಾಗಿ ಹೋಗುತ್ತೆ ಮೇಲ್ಗಡೆ. ಓಕೆ, ಕಾಲ್ ಸೈಡಿಗೆ ಹೋಗುತ್ತೆ. ಎಲ್ಲಿ ಎಂಟ್ರಿ ತೊಗೋತೀನಿ ಅಲ್ಲಿಂದ ಮೊಮೆಂಟಮ್ ಸ್ಟಾರ್ಟ್ ಆಗಬೇಕು. ಅಂದರೆ ಮೈ ಅನಲೈಸಿಸ್ ಆ್ಯಂಡ್ ಸ್ಟ್ರಾಟಜಿ ರೈಟ್ ಆಗಿದೆ ಅಂತಲೇ ಅರ್ಥ. ಓಕೆ, ಸೊ ಆ ಥರ ಇರಬೇಕು. ಸಿ 600 ಪ್ಲಸ್ 800 500 ಪ್ರಾಫಿಟನ್ನು ತೋರಿಸ್ತಾ ಇದೆ. ಟಾರ್ಗೆಟ್ ಆರ್ ಸ್ಟಾಪ್ ಲಾಸ್. ದಿಸ್ ಪರ್ಟಿಕ್ಯುಲರ್ ಏನು ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಅಂದರೆ ಬೂಮ್ ಆಗಿ ಬರುತ್ತೆ. ಓಕೆ, ಇಲ್ಲಿ ಬ್ರೇಕ್ ಆಯಿತು ಅಂದರೆ ಓಕೆ, ಸೊ ಬ್ರೇಕ್ ಆಗೋದಕ್ಕೆ ಟ್ರೈ ಮಾಡ್ತಿದೆ ಮಾರ್ಕೆಟು. ಮುಂದ್ಸರಿ ಅಟೆಂಪ್ಟ್ ಮಾಡಿತು, ಸೊ ಆಗಿಲ್ಲ. ಈಗ ನೆಕ್ಸ್ಟ್ ಟೈಮ್ ಬಂದಿದೆ ಅಟೆಂಪ್ಟ್ ಮಾಡೋದಕ್ಕೆ. ಇದನ್ನು ಬ್ರೇಕ್ ಆಯಿತು ಅಂದರೆ ಚೆನ್ನಾಗಿ ಬರುತ್ತೆ. ಪ್ರೀಮಿಯಂ ಕೂಡ ಚೆನ್ನಾಗಿ ಬರುತ್ತೆ. ಸಿ 1000 ಪ್ಲಸ್ ಪ್ರಾಫಿಟ್ ರನ್ನಿಂಗ್ ನಡೀತಾ ಇದೆ. ಸೆನ್ಸೆಕ್ಸ್ ಕೂಡ ಇದನ್ನು ಬ್ರೇಕ್ ಮಾಡಬೇಕಷ್ಟೇ. ಓಕೆ, ಸೆನ್ಸೆಕ್ಸು ಇದನ್ನು ಬ್ರೇಕ್ ಆಯಿತು ಅಂದರೆ ಚೆನ್ನಾಗಿ ಬರುತ್ತೆ. ದಿಸ್ ಪರ್ಟಿಕ್ಯುಲರ್ ಏರಿಯಾ, ದಿಸ್ ಇಸ್ ಸ್ಟ್ರಾಂಗ್ ಏರಿಯಾ. ಓಕೆ, ನೋಡೋಣ ಗೆಳೆಯರೆ, ಟಾರ್ಗೆಟ್ ಬರುತ್ತಾ ಸ್ಟಾಪ್ ಲಾಸ್ ಬರುತ್ತಾ ಅಂತ. 600 800 ಈ ಥರ ಪ್ರಾಫಿಟ್ ಅಂತ ತೋರಿಸ್ತಾ ಇದೆ ಪೊಸಿಷನ್. ನೋಡೋಣ ಏನಾಗುತ್ತೆ ಅಂತ. ಓಕೆ, ನೈಸ್. ಬ್ರೇಕ್ ಆಗೋದಕ್ಕೆ ಪ್ರಯತ್ನ ಮಾಡ್ತಿದೆ, ಅಟೆಂಪ್ಟ್ ಮಾಡ್ತಿದೆ. ಸೊ ಬ್ರೇಕ್ ಆಗೋದಕ್ಕೆ ಟ್ರೈ ಮಾಡಲಿ. ಓಕೆ, ವೇಟ್ ಮಾಡ್ತೀನಿ ಗೆಳೆಯರೆ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಟಾರ್ಗೆಟ್ ಹಿಟ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ. ಓಕೆ, 1000 ಪ್ಲಸ್ ಪ್ರಾಫಿಟ್ ತೋರಿಸಿತ್ತು. ಈಗ ಕಾಸ್ಟಲ್ಲಿ ನಡೀತಾ ಇದೆ. ಓಕೆ, 130 190 ಈ ಥರ ನಡೀತಾ ಇದೆ. ಸೊ ಅಟೆಂಪ್ಟ್ ಮಾಡ್ತಿದೆ, ಬ್ರೇಕ್ ಆಗ್ತಿಲ್ಲ. ಸಿ ಕನ್ಸಾಲಿಡೇಷನ್ ಆದರೆ ಮತ್ತೆ ನಮಗೆ ಆಪ್ಷನ್ ಬೈಯರ್ಗೆ ತೊಂದರೆನೇ. ಯಾಕಂದರೆ ನಾವು ಸೇಫ್ ಆಗಿರಲ್ಲ. ಕನ್ಸಾಲಿಡೇಷನ್ ಆಯಿತು ಅಂದರೆ ನಮಗೆ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟೀಟಾ ಡಿ ಕೆ ಆಗುತ್ತೆ ಪ್ರೀಮಿಯಮಲ್ಲಿ. ಓಕೆ, ಸೆನ್ಸೆಕ್ಸು ಇದನ್ನು ಬ್ರೇಕ್ ಮಾಡಬೇಕು. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಕೂಡ ಇದು ಬ್ರೇಕ್ ಆಗಬೇಕು. ಬ್ಯಾಂಕ್ ನಿಫ್ಟಿಯಲ್ಲಿ ಡೌನ್ ಸೈಡ್ಗೆ ನೋಡ್ತಾ ಇದ್ದೆ ನಾನು, ಬಟ್ ಪ್ರೀಮಿಯಮಲ್ಲಿ ಅಷ್ಟೇನು ಚೆನ್ನಾಗಿ ಮೂವ್ಮೆಂಟ್ ಇರಲಿಲ್ಲ. ಅದಕ್ಕೋಸ್ಕರ ಬ್ಯಾಂಕ್ ನಿಫ್ಟಿ ಅವಾಯ್ಡ್ ಮಾಡ್ತೀನಿ. ಸೊ ಬ್ರೇಕ್ ಆಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ ಆಗಬೇಕು. ಓಕೆ, ಟ್ರಯಾಂಗಲ್ ಪ್ಯಾಟರ್ನು ಅಪ್ ಸೈಡ್ಗೆ. ಓಕೆ, ಐ ಆಮ್ ವೇಟಿಂಗ್ ಫಾರ್ ಪರ್ಟಿಕ್ಯುಲರ್ ಜೂನ್ ಬ್ರೇಕ್ ಆಯ್ತಾರೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಹೆವಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಇದು ಬ್ರೇಕ್ ಆಗಲಿ. ಓಕೆ, ಬ್ರೇಕ್ ಆಯಿತು ಅಂದರೆ ಬರುತ್ತೆ. ವಿಲ್ಸಿ ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ. ವಿಡಿಯೋನ ಕೊನೆಯವರು ನೋಡಿ. ಓಕೆ, ಟಾರ್ಗೆಟ್ ಹಿಟ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಇವಾಗ 300 400 ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದೆ. 500 ಪ್ಲಸ್ ತೋರಿಸ್ತಾ ಇದೆ. ವಿಲ್ಸಿ ನೋಡೋಣ. ಓಕೆ, ಲಾಸ್ಟ್ ಮೂಮೆಂಟಲ್ಲಿ ಬ್ರೇಕ್ ಆಗಿ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಜಬರ್ದಸ್ತ್ ಟ್ರೇಡ್ ಆಗುತ್ತೆ. ಮತ್ತೆ 1200 ಪ್ಲಸ್ ನಡೀತಾ ಇದೆ ಪ್ರಾಫಿಟು. ಓಕೆ, ಸೆನ್ಸೆಕ್ಸು ಬ್ರೇಕ್ ಆಗಬೇಕಷ್ಟೆ. ಸಕ್ಕತ್ತಾಗಿರುತ್ತೆ ಟ್ರೇಡ್ ಮತ್ತೆ. ಓಕೆ, ಗುಡ್. ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿದೆ. 1400 ಪ್ಲಸ್ 1500 ನಡೀತಾ ಇದೆ. ಎಂಟ್ರಿ ತಗೊಂಡ್ಕೊಳ್ಳೆ ಈ ಥರ ಮೂಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗಬೇಕು. ಅಂದರೆ ನಿನ್ನ ಅನಲೈಸಿಸು ಪ್ರಾಪರ್ ಆಗಿದೆ ಅಂತಲೇ ಅರ್ಥ. ಓಕೆ, ಸಿ 2000 ಪ್ಲಸ್ ನಡೀತಾ ಇದೆ ಪ್ರಾಫಿಟ್. ಎಂಟ್ರಿ ತಗೊಂಡ್ಮೇಲೆ ಇಮ್ಮಿಡಿಯೇಟ್ ಆಗಿ ಈ ಥರ ಮೂಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು. ನೈಸ್. 2700 ಕ್ಯಾಂಡಲ್ ಸಸ್ಟೈನ್ ಆಗಬೇಕು. ಜಸ್ಟ್ ಇನ್ನೂ ಒಂದು 30 ಸೆಕೆಂಡ್ಸ್ ಇದೆ. ಓಕೆ, 10 ಗಂಟೆ 30 ನಿಮಿಷ ಆಗುತ್ತೆ. 2800 ಪ್ಲಸ್ ಕ್ಯಾಂಡಲ್ ಸಸ್ಟೈನ್ ಆಗುತ್ತೆ. ಬಿಡಿ, ಆಗುತ್ತೆ, ಪಕ್ಕ ಆಗುತ್ತೆ. ಇಲ್ಲಿಂದ ರಿವರ್ಸಲ್ ಆಯಿತು ಅಂದರೆ ಕಷ್ಟ ಮತ್ತೆ. ಓಕೆ, 3000 ಪ್ಲಸ್ ನಡೀತಾ ಇದೆ ಪ್ರಾಫಿಟ್. ಸಿ ದ ಪಿ ಎನ್ ಕ್ಲಿಯರ್ 2700 ಈ ಥರ ನಡೀತಾ ಇದೆ. ಗುಡ್. 3400 ನೈಸ್. ಓಕೆ, ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಇದು ಬ್ರೇಕ್ ಆಗಿ ಸಸ್ಟೈನ್ ಆಯಿತು ಅಂದರೆ ಜಬರ್ದಸ್ತಾಗಿ ಬರುತ್ತೆ ಅಂತ. ಓಕೆ, ಸೆನ್ಸೆಕ್ಸ್ ಕೂಡ ಬ್ರೇಕ್ ಆಗಿ ಕ್ಲೋಸ್ ಆಗಿದೆ. ಸಿ ಬ್ಯಾಂಕ್ ನಿಫ್ಟಿ ಕೂಡ ಬ್ರೇಕ್ ಆಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸಿ ನೈಸ್. ಓಕೆ, ವಾವ್, ಗುಡ್. ಸಕ್ಕತ್ತಾಗಿ ಬರ್ತಿದೆ. ಓಕೆ, 3000 ಪ್ಲಸ್ 3500 ನಡೀತಾ ಇದೆ. 1:1 ಅಟ್ಲೀಸ್ಟ್ ಬರಲಿ, ಆಮೇಲೆ ಮ್ಯಾನೇಜ್ ಮಾಡೋಣ. ಕ್ಯಾಂಡಲ್ಲು ಕ್ಲೋಸ್ ಆಗಿದೆ ಪ್ರಾಪರಾಗಿ. ಮೇಲ್ಗಡೆ ಹೋಗಿ 20 ಪಾಯಿಂಟ್ಸಿಗೆ ಒಂದು ಲೈನನ್ನು ಡ್ರಾ ಮಾಡ್ತೀನಿ. ಓಕೆ, 20 ಪಾಯಿಂಟ್ಸ್ ಬಂತು ಅಂದರೆ ನಾವು ಕಾಸ್ಟ್ಗೆ ಟ್ರಯಲ್ ಮಾಡೋಣ. ಓಕೆ, ಇನ್ಮೇಲೆ ಸ್ಟಾರ್ಟ್ ಆಗುತ್ತಾ. ಇದು ಕೂಡ ಸ್ಟ್ರಾಂಗ್ ಇದೆ ಮೇಲೆ ಏರಿಯಾ. ಓಕೆ, ಅಲ್ಲಿಂದ ರಿವರ್ಸಲ್ ಆಗಬಾರ್ದು. ಮತ್ತೆ ಇವ್ರನ್ನ ಟ್ರ್ಯಾಪ್ ಮಾಡ್ಕೊಂಡು ಇಲ್ಲಿ ಮತ್ತೆ ಎಂಟ್ರಿ ತಗೊಳ್ಳೋರು ಇದ್ದಾರೆ. ಓಕೆ, ಅವ್ರನ್ನ ಟ್ರ್ಯಾಪ್ ಮಾಡಿ ಲಿಕ್ವಿಡಿಟಿ ಸಿಗುತ್ತೆ ಅಂತ. ಸೊ ಮತ್ತೆ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗಬಾರ್ದು. ಸೆನ್ಸೆಕ್ಸು ಚೆನ್ನಾಗಿ ಬಂದು ಕ್ಲೋಸ್ ಆಗಿದೆ ಮೇಲ್ಗಡೆ. ಸೊ ಕಾನ್ಫಿಡೆನ್ಸ್ ಕೊಡುವಂಥ ಕ್ಯಾಂಡಲು. ವಿಲ್ಸಿ ನೋಡೋಣ ಏನಾಗುತ್ತೋ. ಈಗ 3000 ಪ್ಲಸ್ ಇತ್ತಲ್ಲ ಪ್ರಾಫಿಟು. ಸಿ 2000 1900 1800 ಈ ಥರ ನಡೀತಾ ಇದೆ. ಓಕೆ, ನೋಡೋಣ ಏನಾಗುತ್ತೆ. ಬ್ರೇಕ್ಔಟ್ ಕೊಟ್ಟರೆ ಟಾರ್ಗೆಟ್ ಬರುತ್ತೆ, ಇಲ್ಲ ಅಂತಿದ್ರೆ ಸ್ಟಾಪ್ ಲಾಸ್ ಬರುತ್ತೆ. ಓಕೆ, ಅಪ್ಡೇಟ್ ಮಾಡ್ತೀನಿ. ವಿಡಿಯೋನ ಕೊನೆಯವ್ರಿಗೆ ನೋಡಿ ಗೆಳೆಯರೆ.
ಸ್ಕಿಪ್ ಮಾಡಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆಗಿತ್ತು, ಕಂಟೆಂಟ್ ಇಷ್ಟ ಆಗಿತ್ತು, ನೀವು ಕೂಡ ಟ್ರೇಡಿಂಗ್‌ನ ಕಲಿತಾ ಇದ್ದೀರಿ ಅಂತಂದರೆ ಒಂದು ಲೈಕ್ ಮಾಡಿ. ಓಕೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ಈಗ ಆಲ್ಮೋಸ್ಟ್ ಟ್ರೇಡ್ ತೊಗೊಂಡು 1 ಗಂಟೆ ಮೇಲಾಗಿದೆ. ಓಕೆ. 3800, 5000, 4000 ಈ ಥರ ನಡೀತಾ ಇದೆ. ಸೊ SL ನಾನೀಗ ಕಾಸ್ಟಲ್ಲಿ ಟ್ರಯಲ್ ಮಾಡ್ತೀನಿ. ಓಕೆ. ಯಾವುದೇ ಥರ ರಿಸ್ಕ್ ಬೇಡ ದಿಸ್ ಪರ್ಟಿಕ್ಯುಲರ್ ಟ್ರೇಡಿಂದ ನನಗೆ 5000 ಪ್ಲಸ್ ಪ್ರಾಫಿಟ್ ತೋರಿಸಿತ್ತು. ಬಟ್ ಬಂದರೆ ಬರುತ್ತೆ, ಬರಲಿಲ್ಲ ಅಂತಂದರೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ಯಾವುದಾದ್ರೂ ಉಲ್ಟಾ ಹೊಡಿತು ಅಂತಂದರೆ ಸೊ ರಿಸ್ಕ್ ಫ್ರೀ ಆರಾಮಾಗಿ ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀವಿ. ಓಕೆ. ಚಾರ್ಜಸ್ ಬ್ರೋಕರೇಜ್ ಹೋಗುತ್ತೆ. 5000 ಪ್ಲಸ್ ಬಂದಿತ್ತು. ಓಕೆ. ನಾನು ಎಕ್ಸಿಟ್ ಆಗಬೇಕು, ಅಟ್ಲೀಸ್ಟ್ 6000 ಬಂದರೆ ಎಕ್ಸಿಟ್ ಆಗಬೇಕು ಅಂತ ಪ್ಲಾನ್ ಇದ್ಲೆ. ಯಾಕಂದರೆ 40-50 ರೂಲ್ನ ಅಪ್ಲೈ ಮಾಡಬೇಕು ನಾವೀಗ. ಸೊ ಓಕೆ, ಆ ಟ್ರೇಡನ್ನು ತೊಗೊಂಡು 1 ಗಂಟೆ ಮೇಲಾಗಿದೆ. ಓಕೆ. ಅಷ್ಟರಲ್ಲೇ ಹಿಟ್ ಆಗಬೇಕಾಗಿತ್ತು. ಟಾರ್ಗೆಟ್ ಅವ್ರ ಸ್ಟಾಪ್ ಲಾಸ್ ವಾಟ್ ಎವರ್ ಇಟ್ ಈಸ್ ಎರಡರಲ್ಲಿ ಒಂದು ಆಗಬೇಕಾಗಿತ್ತು. ಅಟ್ಲೀಸ್ಟ್ 1:1 ಟಾರ್ಗೆಟ್ ಬಂದರೂ ಕೂಡ ನಾನು ಬುಕ್ ಮಾಡಬೇಕಂತ ವೇಟ್ ಮಾಡ್ತಾ ಇದೆ. ಯಾಕಂದರೆ ಸೊ ಬ್ಯಾಂಕ್ ನಿಫ್ಟಿ ಕೂಡ ಅದೇ ಏರಿಯಾದಲ್ಲಿ ಬಂದು ಸಸ್ಟೈನ್ ಆಗೋದು, ಕನ್ಸಾಲ್ಟೇಷನ್ ಮಾಡೋದು ಮಾಡ್ತಾ ಇದೆ. ಸೊ ಮೇ ಬಿ ನನಗೆ ಕಾನ್ಫಿಡೆನ್ಸ್ ಬರ್ತಿಲ್ಲ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಸೊ ಫ್ರೈಡೇ ಇವತ್ತು. ಓಕೆ. ಯಾವ ಥರ ಬರುತ್ತೆ ಮೂಮೆಂಟ್ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಕಾಸ್ಟ್ಗೆ ಟ್ರಯಲ್ ಮಾಡಿದ್ದೀನಿ. ಇಲ್ಲ ಅಂತಂದರೆ ಸೊ ಕಾಸ್ಟಲ್ಲಿ ಟ್ರೈಲಿಂಗ್ ಎಷ್ಟೆಲ್ಲ ಹಿಟ್ ಆಗಲಿ ಪರವಾಗಿಲ್ಲ, ಕ್ಲೋಸ್ ಮಾಡೋಣ. ಓಕೆ. ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ. ವಿಡಿಯೋನ ಕೊನೆವರೆಗೂ ನೋಡೋಕೆ. ಓಕೆ ಫ್ರೆಂಡ್ಸ್, ನೋಡ್ಬೋದು ಈಗ 5000 ಪ್ಲಸ್ ಪ್ರಾಫಿಟನ್ನು ತೋರಿಸಿತ್ತು. ಓಕೆ. ಇಮಿಡಿಯೇಟ್ ರಿವರ್ಸಲ್ ಆಗಿದೆ. 1900 ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ. ಈಗ ಇನ್ಮೇಲೆ ದಿಸ್ ಪರ್ಟಿಕ್ಯುಲರ್ ಟ್ರಯಾಂಗಲ್ಗೆ ಮಾರ್ಕೆಟು ರೆಸ್ಪೆಕ್ಟ್ ಕೊಡಲ್ಲ. ಓಕೆ. ದಿಸ್ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿತ್ತು ಪ್ರಾಪರಾಗಿ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲು. ಇನ್ನೊಂದು ಚೂರು ಬಂದಿತ್ತು ಅಂದರೆ ಅಟ್ಲೀಸ್ಟ್ ನಮಗೆ 1.5 ಆದರೂ ಟಾರ್ಗೆಟ್ ಬರ್ತಿತ್ತಲ್ವಾ. ಬಟ್ ಮಾರ್ಕೆಟು ರೆಸ್ಪೆಕ್ಟ್ ಕೊಟ್ಟಿಲ್ಲ ದ್ಯಾಟ್ ಪರ್ಟಿಕ್ಯುಲರ್ ಪ್ರೈಸ್ ಆಕ್ಷನ್ಗೆ. ಸೊ ಸೈಡ್ ವೇ ಥರ ಬಿಹೇವ್ ಮಾಡ್ತಿದೆ. ಓಕೆ. ನೋಡೋಣ. ಕಾಸ್ಟಲ್ಲಿ ಟ್ರಯಲ್ ಮಾಡ್ತಾ ಇದ್ದೀನಿ. ಯಾವುದೇ ಥರ ರಿಸ್ಕ್ ಇಲ್ಲ. ಓಕೆ. ಫ್ರೈಡೇ ಆಗಿರೋದ್ರಿಂದ ಸೈಡ್ ವೇ ಇರುತ್ತೆ ಮಾರ್ಕೆಟು ಸಮ್ ಟೈಮು. ಅದಕ್ಕೋಸ್ಕರ ನಾನು ಈಗ ಯಾವುದೇ ಥರ ರಿಸ್ಕ್ ಇಲ್ಲ. ಸೊ ಆರಾಮಾಗಿ ಕಾಸ್ಟಲ್ಲಿ ಟ್ರಯಲ್ ಮಾಡ್ತಾ ಇದ್ದೀನಿ. ಎಕ್ಸಿಟ್ ಆಗ್ತೀವಿ ಕಾಸ್ಟಲ್ಲಿ. ಸಪೋಸ್ ರಿವರ್ಸಲ್ ಆಗಿ ಬಂತು ಅಂದರೆ ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀವಿ. ಇಲ್ಲ ಅಂತಂದರೆ ಸೊ ಬರಲಿ ಟಾರ್ಗೆಟ್ ಅಟ್ಲೀಸ್ಟ್ 1:1, 1:1.5 ಇಲ್ಲಿಂದ ನನಗೆ ಅಷ್ಟು ಗ್ಯಾರಂಟಿ ಇಲ್ಲ. ಓಕೆ. ಇಲ್ಲೇ ಇತ್ತು ನಮಗೆ ದಿಸ್ ಪರ್ಟಿಕ್ಯುಲರ್ ಏರಿಯಾನ ಬ್ರೇಕ್ ಮಾಡಬೇಕಾಗಿತ್ತು. ಇಲ್ಲ ಇದಿಲ್ಲ. ಸೊ ಇದು ಡೌನ್ ಡೈರೆಕ್ಷನ್ ಪ್ರೈಸ್ ಆಕ್ಷನ್ಗಳಿವೆಲ್ಲ. ಓಕೆ. ಇಲ್ಲಿಂದ ಬೈಯಿಂಗ್ ಬರುತ್ತೆ ಅಂತ ನೋ ಗ್ಯಾರಂಟಿ ನನಗೆ. ಯಾಕಂದರೆ ಈ ಸಪೋರ್ಟ್ ರೆಸಿಸ್ಟೆನ್ಸನ್ನು ಬ್ರೇಕ್ ಆಗಿತ್ತಲ್ವ ಮಾರ್ಕೆಟು. ಬ್ರೇಕ್ ಆಗಿ ಮೇಲ್ಗಡೆನೇ ಸಸ್ಟೈನ್ ಆಗಬೇಕಾಗಿತ್ತು. ಕೆಳಗಡೆ ಬಂದು ಕ್ಲೋಸ್ ಆಗ್ತಿದೆ. ಓಕೆ. ಯಾವ ಥರ ಬರುತ್ತೆ ಗೊತ್ತಿಲ್ಲ ನನಗೆ. ಬಟ್ ಅಕಾರ್ಡಿಂಗ್ ಟು ಪ್ರೈಸ್ ಆಕ್ಷನ್ ಟ್ರೇಡ್ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಕ್ಲೋಸ್ ಆಗಿದೆ ಅಂತಂದಾಗ ಸೊ ಮೇ ಬಿ ಡೌನ್ಗೆ ಡೈರೆಕ್ಷನ್ ತೋರಿಸುತ್ತೆ ಪ್ರೈಸ್ ಆಕ್ಷನು. ಇಲ್ಲಿಂದ ಏನೋ ಬೈಯಿಂಗ್ ಬಂತು ಅಂತಂದರೆ ಸೊ ದ್ಯಾಟ್ಸ್ ಗ್ರೇಟ್. ಮೇ ಬಿ ನಮಗೆ ಪ್ರಾಫಿಟ್ ಕೊಡೋದಕ್ಕೆ ಬಂದಂಗೆ ಆಗುತ್ತೆ.
ಬರಲಿ ನೋಡೋಣ. ಸೆನ್ಸೆಕ್ಸ್ ಕೂಡ ದಿಸ್ ಸಪೋರ್ಟನ್ನು ಫೇಸ್ ಮಾಡಿ ಮೇಲ್ಗಡೆ ಹೋಗಿ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದರೆ ಚೆನ್ನಾಗಿರುತ್ತೆ. ಓಕೆ, ಬ್ಯಾಂಕ್ ನಿಫ್ಟಿ ಕೂಡ ದಿಸ್ ಪರ್ಟಿಕ್ಯುಲರ್ ಟ್ರೆಂಡ್ ಲೈನ್ ಬ್ರೇಕ್ ಆಗಬೇಕು. ಓಕೆ, ಅಂದರೆ ಮಾತ್ರ ಬರೋ ಚಾನ್ಸಸ್ ಎಲ್ಲ ಇದೆ. ಬಟ್ ನನಗೊತ್ತು ಗ್ಯಾರಂಟಿ ಇಲ್ಲ. ಸೊ ಮೈನಸಲ್ಲಿ ಅಂತರೂ ಬಿಡಲ್ಲ ಕ್ಲೋಸ್ ಆಗೋದಕ್ಕೆ. ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀನಿ. ಓಕೆ, ಅಪ್ಡೇಟ್ ಮಾಡ್ತೀನಿ. ಇವಾಗ 1700 1800 ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದೆ. ಸೊ ಸ್ಮಾಲ್ ಪ್ರಾಫಿಟ್ ಬುಕ್ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಓಕೆ, ಯಾಕಂದರೆ ನಾವು ರೂಲ್ಸ್ ಬೇಸ್ ಮೇಲೆ ಟ್ರೇಡ್ ಮಾಡ್ತೀವಿ. ರೂಲ್ ಅಗೇನೆಸ್ಟ್ ಆಗಿ ಯಾವತ್ತೂ ಮಾಡಲ್ಲ, ರೂಲ್ಸನ್ನು ಫಾಲೋ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ 1:1 ರಿಸ್ಕ್ ಎಷ್ಟು ತೊಗೊಂಡಿದ್ದೀವಿ ಅದಕ್ಕಿಂತ ಜಾಸ್ತಿ ರಿವಾರ್ಡ್ ಬರಬೇಕು. ಇಲ್ಲ ಅಂತಂದರೆ ಕಾಸ್ಟಲ್ಲಿ ಎಕ್ಸಿಟ್ ಹೋಗೋಣ, ಪರವಾಗಿಲ್ಲ. ಸೊ ಯಾವುದೇ ನೋ ಪ್ರಾಫಿಟ್ ನೋ ಲಾಸಲ್ಲಿ ಕೂಡ ಎಕ್ಸಿಟ್ ಆಗ್ಬೋದಲ್ವಾ, ಪರವಾಗಿಲ್ಲ. ಕಾಸ್ಟಲ್ಲಿ ಟ್ರಯಲ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ನೋಡಿ 900 ತೋರಿಸ್ತಾ ಇತ್ತು, ಈಗ ಮತ್ತೆ 2400 ಪ್ಲಸ್ ನಡೀತಿದೆ. ಈಗ ಬಂದುಬಿಡ್ತು ಅಂತ ಇಲ್ಲಿ ಬುಕ್ ಮಾಡಿಬಿಟ್ರೆ ನೆಕ್ಸ್ಟು 10,000 ತೋರಿಸುತ್ತೆ. ಸೊ ಇಲ್ಲಿ ಬುಕ್ ಮಾಡಿದೆ ಅಂತಂದರೆ 10,000 ಪ್ರಾಫಿಟನ್ನು ನೋಡೋದಕ್ಕೆ ಆಗಲ್ಲ ನನಗೆ. ಸೊ ಅದಕ್ಕೋಸ್ಕರ ಇದು ಬಂದಿರೋ ತೋರಿಸ್ತಾ ಇದೆಯಲ್ಲ, ಅದು ನನ್ನ ಪ್ರಾಫಿಟ್ ಅಲ್ಲ. ನಾನು ಎಂಟ್ರಿ ತೊಗೊಂಡಿರ್ತೀನಿ. ಸೊ ಸ್ಟಾಪ್ ಲಾಸನ್ನು ಕೊಟ್ಟಿರ್ತೀನಿ. ಇಷ್ಟು ಪಾಯಿಂಟ್ಸು ಸ್ಟಾಪ್ ಲಾಸ್ ಇದೆ. ನಮ್ಮ ಅನಾಲಿಸಿಸ್ ರಾಂಗ್ ಆಯಿತು ಅಂದರೆ ಇಲ್ಲಿವರೆಗೂ ನಾವು ರಿಸ್ಕನ್ನು ತೊಗೊತೀವಿ. ಸೊ ಟಾರ್ಗೆಟ್ ಕೂಡ 1:1 1:5 1:2ವರೆಗೂ ರಿಸ್ಕ್ ರಿವಾರ್ಡ್ ಟಾರ್ಗೆಟನ್ನು ತೊಗೊಳ್ತೀವಿ. ಸೊ ಅದನ್ನು ಮಾತ್ರ ಫಾಲೋ ಮಾಡ್ಕೊಂಡು ಹೋಗ್ತೀನಿ ನಾನು. ಓಕೆ, ಯಾವ ಥರ ಮೂಮೆಂಟ್ ಬರುತ್ತೆ ಏನೋ ಗೊತ್ತಿಲ್ಲ ನನಗೆ. ಬಟ್ ಅಕಾರ್ಡಿಂಗ್ ಟು ಪ್ರೈಸ್ ಆಕ್ಷನ್ ಸ್ಟ್ರಾಟಜಿ ಬೇಸ್ ಮೇಲೆ ಟ್ರೇಡ್ ತೊಗೊಂಡಿರ್ತೀನಿ. ಸೊ ಆ ಸ್ಟ್ರಾಟಜಿ ಬಂದಾಗ ಆ ಸ್ಟ್ರಾಟಜಿನ ಪೂರ್ತಿ ಕಂಪ್ಲೀಟಾಗಿ ಮುಗಿಸ್ಬೇಕು. SL ಹಿಟ್ ಆಗಬೇಕು, ಇಲ್ಲ ಟಾರ್ಗೆಟ್ ಹಿಟ್ ಆಗಬೇಕು, ಇಲ್ಲ 50-60 ರೂಲಿಂದ ನಾವು ಎಕ್ಸಿಟ್ ಆಗ್ಬೋದು. ಯಾಕಂದರೆ ಟ್ರೇಡ್ ತೊಗೊಂಡು 1.5 ಗಂಟೆ ಆಯಿತು. ಸೊ ಬಟ್ ನನಗೆ ಕಾಸ್ಟಲ್ಲಿ ಟ್ರಯಲ್ ಮಾಡ್ತೀನಿ, ಸೇಫ್ ಆಗಿದ್ದೀನಿ, ಪರವಾಗಿಲ್ಲ. ನನಗೆ 2000 ಮೇಲೆ ಇದು ಗ್ರೀಡ್ ಇಲ್ಲ. 2000 ಹೋಗ್ಬಿಡುತ್ತೆ, ಸೊ 5000 ಬಂದಿತ್ತು ಹೋಗ್ಬಿಡುತ್ತೆ ಅನ್ನೋ ಗ್ರೀಡ್ ಇಲ್ಲ. ಪರವಾಗಿಲ್ಲ, ಕೊಡೋಣ. ಮಾರ್ಕೆಟಿಂದನೇ ತಗೊಳ್ತಾ ಇದ್ವಿ. ಸೊ ಪ್ಲಸ್ಸಲ್ಲಿದೆ. ಸೊ ವಾಪಸ್ ಮಾರ್ಕೆಟಿಗೆ ಕೊಟ್ಟು ಕಾಸ್ಟಲ್ಲಿ ಎಕ್ಸಿಟ್ ಆಗೋಣ. ಇಲ್ಲ ಅಂತಂದರೆ ಅಕಾರ್ಡಿಂಗ್ ಟು ನಮ್ಮ ರೂಲ್ಸ್ ಪ್ರಕಾರ 1:1 6,500 6,000 ಪ್ಲಸ್ ಅಟ್ಲೀಸ್ಟ್. ಓಕೆ, ಅಷ್ಟು ಮಾತ್ರ ಪ್ರಾಫಿಟನ್ನು ಬುಕ್ ಮಾಡೋದಕ್ಕೆ ನಾನು ರೆಡಿ ಆಗಿರ್ತೀನಿ. ಈಗ ಮತ್ತೆ 2,500. ಓಕೆ, ಕ್ಯಾಂಡಲ್ ಏನೋ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಯಿತು. ಸೊ ಕಡಿಮೆ ಪ್ರಾಫಿಟ್ ಅಂತೂ ನಾನು ಬುಕ್ ಮಾಡಿ ಕ್ಲೋಸ್ ಮಾಡಲ್ಲ. ಅಟ್ಲೀಸ್ಟ್ ನನಗೆ 6,000 ರಿಸ್ಕ್ ಎಷ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ಮೇಲ್ಗಡೆನೇ ಪ್ರಾಫಿಟ್ ಬೇಕು. ಇಲ್ಲ ಅಂತಂದರೆ ಸೊ ಕಾಸ್ಟಲ್ಲಿ ಎಕ್ಸಿಟ್ ಆಗೋಣ, ಪರವಾಗಿಲ್ಲ. ಓಕೆ, ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ. ಸ್ಟಾಪ್ ಲಾಸ್ ಡನ್ ಗೈಸ್. SL ಹಿಟ್ ಆಯಿತು, ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಯಾವುದೇ ಥರ ರಿಸ್ಕ್ ಇಲ್ಲ. ಓಕೆ, ಜಸ್ಟ್ 81 ರೂಪೀಸ್ ಮೈನಸಲ್ಲಿದೆ. ಓಕೆ, 5,000 ಪ್ಲಸ್ಸಲ್ಲಿ ನಡೀತಾ ಇತ್ತು ಟ್ರೇಡು. ಬಟ್ ನಾನೇನು ಮಾಡ್ತೀನಿ, ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. ಸೊ ರಿವರ್ಸಲ್ ಆಯಿತು. ಸೊ ಆ ಪ್ಯಾಟರ್ನ್ಗೆ ಮಾರ್ಕೆಟು ಕೊಟ್ಟಿಲ್ಲ ರೆಸ್ಪೆಕ್ಟನ್ನು. ಸೊ ನಾನು ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀನಿ. ಮಾರ್ಕೆಟು ಇನ್ಮೇಲೆ 1000 ಪಾಯಿಂಟ್ ಮೇಲ್ಗಡೆ ಹೋದರೂ ಕೂಡ ನಾನು ಟ್ರೇಡ್ ತೊಗೊಳ್ಳಲ್ಲ. 2000 ಪಾಯಿಂಟ್ ಕೆಳಗಡೆ ಫಾಲ್ ಆದರೂ ಕೂಡ ನಾನು ಟ್ರೇಡ್ ತೊಗೊಳ್ಳಲ್ಲ. ಯಾಕಂದರೆ ಡನ್ ಫಾರ್ ದ ಡೇ, ಮುಗ್ದೋಯ್ತು. ಓಕೆ, 1-1.5 ಗಂಟೆ ನಾನು ಈ ಟ್ರೇಡ್ಗೋಸ್ಕರ ವೆಯ್ಟ್ ಮಾಡಿದೆ. ಓಕೆ, ಪ್ರಾಪರಾಗಿ ವೆಯ್ಟ್ ಮಾಡಿದೆ. ಅಟ್ಲೀಸ್ಟ್ ನನಗೆ 1:1 ಟಾರ್ಗೆಟ್ ಕೊಡಲಿ, ಅಟ್ಲೀಸ್ಟ್ 1:1.5 ಟಾರ್ಗೆಟ್ ಕೊಡಲಿ ಅಂತ. ಬಟ್ ಮಾರ್ಕೆಟ್ ಕೊಟ್ಟಿಲ್ಲ. ಸೊ ನಾನು ಇನ್ಮೇಲೆ ಟ್ರೇಡ್ ಮಾಡಲ್ಲ. ಸೊ ಮುಗಿದೋಯ್ತು. 81 ರೂಪೀಸ್ ಲಾಸನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಇವತ್ತು ಡೇನ ಎಂಡ್ ಮಾಡ್ತೀನಿ. ಓಕೆ, ಕಾಸ್ಟಲ್ಲಿ ಎಕ್ಸಿಟ್ ಆಗಿದ್ದೀನಿ. ಇನ್ಮೇಲೆ ಯಾವುದೇ ನೆಕ್ಸ್ಟ್ ಅಪಾರ್ಚುನಿಟಿ ಬಂದರೂ ಕೂಡ ನಾನು ಟ್ರೇಡ್ ಮಾಡಲ್ಲ. ಸೊ ಡನ್ ಫಾರ್ ದ ಡೇ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಯ್ತರೆ ಲೈಕ್ ಮಾಡಿ. ಜೊತೆಗೆ ನೀವು ಟ್ರೇಡಿಂಗ್ನ ಕಲಿತಾ ಇದ್ದೀರಿ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.